ಅದೊಂದು ಭಯಾನಕ ಘಟನೆ. ಕಂಡವರೆಲ್ಲ ದಂಗಾಗಿ ಹೋಗುವ, ಹೃದಯ ಜಲ್ಲೆನಿಸುವಂತಹ, ನಿಂತಲ್ಲೇ ಕುಸಿದು ಹೋಗುವಂತಹ ಘಟನೆ. ಅಹಮದಾಬಾದಿನ ಒಂದು ಹಳ್ಳಿಯಲ್ಲಿ ಫಾರ್ಮರ್ ಒಬ್ಬ ತನ್ನ ಜಾನುವಾರುಗಳಿಗೆ ಮೇವು ಹಾಕುವುದಕ್ಕೋಸ್ಕರ ದಾರಿಯಲ್ಲಿ ಬರ್ತಾ ಇದ್ದ. ಆವಾಗನೇ ಅಚಾನಕ್ಕಾಗಿ ಒಂದು ಸಿಂಹಿಣಿ, ಹೆಣ್ಣು ಸಿಂಹ ಬಂದು ಎರಗುತ್ತದೆ. ಆ ಸಿಂಹವು ಅವನ ಮೇಲೆ ಎರಗಿ ಅವನ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತದೆ. ಸುತ್ತಲೂ ಜನರಿದ್ದಾರೆ, ಬೊಬ್ಬೆ ಹಾಕ್ತಾರೆ, ಕಲ್ಲೆಸೆಯುತ್ತಾರೆ. ಆದರೆ ಆ ಸಿಂಹಿಣಿ ಆತನನ್ನು ಬಿಟ್ಟುಬಿಡುವುದಿಲ್ಲ. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ? ತನ್ನ ತಾಳ್ಮೆಯನ್ನು ಕಳಕೊಳ್ಳುವುದಿಲ್ಲ. ತನಗಾದಂತಹ ಒಂದು ಭಯಾನಕವಾದ ಒಂದು ಸಂಕಷ್ಟದಿಂದ ಪಾರಾಗೋದಕ್ಕೋಸ್ಕರ ಆ ಸಿಂಹಿಣಿಯ ಕೈಯಲ್ಲಿ ಸಿಕ್ಕಾಗಲೂ ಕೂಡ ಆತನು ಪ್ರಯತ್ನ ಪಡ್ತಾನೆ. ಆತನ ಬುದ್ಧಿವಂತಿಕೆಯನ್ನು ಆತ ಉಪಯೋಗಿಸ್ತಾನೆ. ಆತ ಆ ಸಿಂಹಿಣಿಯ ತಲೆಯನ್ನು ಸವರಿ ಕೊಡ್ತಾನೆ. ಎಷ್ಟು ಸಮಯ ಪ್ರಾಣವನ್ನು ಕೈಯಲ್ಲಿ ಬಿಗಿಯಾಡಿ ಹಿಡಿದು ಒಂದಿಷ್ಟು ಯಾಮಾರಿದರೆ ಜೀವಕ್ಕೆ ಕುತ್ತು ಬರುವಂತಹ ಒಂದು ಸಂದರ್ಭ. ಯಾವುದೇ ಆಯ್ಕೆಗಳಿಲ್ಲ. ಆ ಸಿಂಹಿಣಿ ಸುಮ್ಮನಾಗದೆ ಏನೂ ಮಾಡಲು ಸಾಧ್ಯ ಇಲ್ಲ. ಒಂದು ವೇಳೆ ಆ ಸಿಂಹಿಣಿ ಮನಸ್ಸು ಮಾಡಿದರೆ ಕ್ಷಣ ಮಾತ್ರದಲ್ಲಿ ಆತನ ಜೀವ ಹಾರಿ ಹೋಗುತ್ತೆ. ಆ ಸಂದರ್ಭದಲ್ಲಿ ಧೈರ್ಯ ಮಾಡಿಕೊಂಡು ಆತ ಸಿಂಹಿಣಿಯ ತಲೆ ಮೇಲೆ ಸವರಿ ಕೊಡ್ತಾನೆ. ಏನು ಜನ ಸುತ್ತಲೂ ಬೊಬ್ಬೆ ಹಾಕ್ತಾರೆ, ಕಲ್ಲೆಸೆಯುತ್ತಾರೆ. ಆ ಕಡೆ ಏನು ಯಾಮಾರದೆ ಆತ ಚಡಪಡಿಸದೆ, ವಿರೋಧ ತೋರದೆ ಸುಮ್ಮನಾಗ್ಬಿಡ್ತಾನೆ. ಎಷ್ಟು ಹೊತ್ತು? 5 ನಿಮಿಷನೋ 10 ನಿಮಿಷನೋ, ಕಾಲು ಗಂಟೆಯೋ ಅಲ್ಲ, ಅರ್ಧ ಗಂಟೆಗಳ ಕಾಲ ಆ ಸಿಂಹಿಣಿಯ ಆ ಕರಾಳ ಕೈಗಳಲ್ಲಿ ಸಿಕ್ಕಾಕೊಂಡು ಆತ ತನ್ನ ಉಸಿರನ್ನು ಬಿಗಿಯಾಗಿ ಹಿಡಿದು ಆತನು ಸುಮ್ಮನಾಗ್ತಾನೆ, ತಾಳ್ಮೆಯಿಂದಿರ್ತಾನೆ. ಇನ್ನೇನು ಆತನ ಸಮಯ ಒಳ್ಳೆಯದಿತ್ತು. ಆ ಸಿಂಹಿಣಿ ಆತನನ್ನು ಸುಮ್ಮನೆ ಬಿಟ್ಟು ಹೊರಟು ಹೋಗ್ತದೆ. ಇದು ಅಹಮದಾಬಾದಿನಲ್ಲಿ ಮೊನ್ನೆ ನಡೆದಂತಹ ಒಂದು ಘಟನೆ. ಆದರೆ ಇಲ್ಲಿರುವಂಥ ವಿಚಾರವೇನೆಂದರೆ, ಕೆಲವರು ಇಂತಹ ಪವಾಡ ಸದೃಶ ಪಾರಾಗುವಂತಹ ಸಂದರ್ಭಗಳು ಇರುತ್ತವೆ. ಆದರೆ ಇಲ್ಲಿ ಆಲೋಚನೆ ಮಾಡಬೇಕಾದಂತಹ ವಿಚಾರವೇನೆಂದರೆ, ಕ್ರೂರ ಮೃಗದ ಕೈಗೆ ಸಿಕ್ಕರು, ಅದರ ಬಾಯಿಗೆ ತುತ್ತಾಗುವಂತಹ ಸನ್ನಿವೇಶ ಬಂದರೂ ಕೂಡ ಆ ಸಂದರ್ಭದಲ್ಲಿ ಮನುಷ್ಯ ಬಚಾವಾಗಿ ಬರ್ತಾನೆ. ಆದರೆ ಕ್ರೂರ ಮನುಷ್ಯನ ಕೈಗೆ ಸಿಕ್ಕ ಮನುಷ್ಯ, ಮುಗ್ಧ ಹೆಣ್ಮಕ್ಕಳು ಬಚಾವಾಗ್ತಾರ. ಇದೇ ಸಂದರ್ಭದಲ್ಲಿ ರಾಜಸ್ಥಾನದ ಶ್ರೀ ಗಂಗಾನಗರ್ ಅನ್ನುವಂತಹ ಪ್ರದೇಶದಲ್ಲಿ ರಿಕ್ಷಾ ಚಾಲಕನೊಬ್ಬ 13 ವರ್ಷದ ಹೆಣ್ಮಗಳನ್ನು ಲಾಡ್ಜಿನ ಮಾಲೀಕರಿಗೆ ಮಾರಿಬಿಡ್ತಾನೆ. ಆಮೇಲೆ ಆ ಲಾಡ್ಜಿನವರು, ಆ ಹೋಟೆಲ್ನವರು ಬೇರೆ ಬೇರೆ ಹೋಟೆಲುಗಳಲ್ಲಿ ಸೇರಿ 13 ವರ್ಷ ಮಾತ್ರ ಪ್ರಾಯವಿರುವ ಆ ಹೆಣ್ಮಗಳನ್ನು ನಿರಂತರವಾಗಿ 32 ಮಂದಿ ಅತ್ಯಾಚಾರವೆಸಗ್ತಾರೆ. ಇವಾಗಲೇ ಆ ಅತ್ಯಾಚಾರಿಗಳು ಪೊಲೀಸರ ಬಲೆಗೆ ಸಿಕ್ಕಾಕೊಂಡಿದ್ದಾರೆ. ಕಾನೂನಿನ ಕೈಗಳಲ್ಲಿ ಬಂಧಿತರಾಗಿದ್ದಾರೆ. ಆದರೆ ಇಲ್ಲಿರುವ ಒಂದೇ ಒಂದು ಪ್ರಶ್ನೆ, ಕ್ರೂರ ಮೃಗಗಳ ಕೈಗೆ ಸಿಕ್ಕಂತಹ ಮನುಷ್ಯ ಇಲ್ಲಿ ಬಚಾವಾಗಿ ಬರ್ತಾನೆ. ಆದರೆ ಮನುಷ್ಯನ ಕೈಯಲ್ಲಿ ಸಿಕ್ಕಾಕೊಂಡವಳು ಬಚಾವಾಗುವುದಿಲ್ಲ. ಆದರೆ ವಿಚ್ ಇಸ್ ದ ಕ್ರೂಯಲ್ ಎನಿಮಲ್ ಅಂತ ಪ್ರಶ್ನೆ ಮಾಡಿದರೆ, ಅತ್ಯಂತ ಕ್ರೂರ ಪ್ರಾಣಿ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸಿಗುವ ಒಂದು ಉತ್ತರ ಅದು ಮನುಷ್ಯನೇ ಅನ್ನುವುದಾಗಿದೆ. ಮಾತ್ರವಲ್ಲ, ಎರಡನೆಯ ಒಂದು ಪಾಠ ಇದೆ ಇದರಲ್ಲಿ. ಸಂಕಷ್ಟದ ಸನ್ನಿವೇಶದಲ್ಲಿ ಎದೆಗುಂದದೆ ಅಲ್ಲಿ ಬಚಾವಾಗುವಂತಹ ತಾಳ್ಮೆ, ಸಹನೆ, ಕೆಚ್ಚೆದೆ, ಧೈರ್ಯ, ಸ್ಥೈರ್ಯ ತೋರಿದರೆ ಬಚಾವಾಗುವ ಅವಕಾಶಗಳೂ ಇವೆ ಅನ್ನುವುದಾಗಿದೆ. ನಮ್ಮ ಬದುಕಿನಲ್ಲಿಯೂ ಕೂಡ
ಅದೇ ರೀತಿ ತಾಳ್ಮೆ ಕಳಕೊಳ್ಳದೆ ನಾವು ಮುಂದೆ ಸಾಗಬೇಕಾಗಿದೆ. ಆದರೂ ಕೂಡ ನಾವು ಯಾವತ್ತೂ ಕೂಡ ಕ್ರೂರ ಮೃಗಗಳಂತೆ ಆಗಬಾರದು ಅಲ್ವಾ? ನೀವಿನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಜೊತೆ ಸೇರಿ ಪರಿಸರದಲ್ಲಿ, ನಮ್ಮ ನೆರೆಕರೆಯಲ್ಲಿ, ನಮ್ಮ ಸುತ್ತಲೂ ಪ್ರೀತಿಯನ್ನು ಹಂಚೋಣ, ಸೌಹಾರ್ದತೆಯನ್ನು ಮೆರೆಯೋಣ.